ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅಂತ ವಂಚನೆ ಮಾಡಿದ್ರ ಡ್ರೋನ್ ಪ್ರತಾಪ್ ಅನ್ನೋ ಪ್ರಶ್ನೆ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರ ಪರಿಚಯ ಇದೆ ಅಂತ ಡ್ರೋನ್ ಪ್ರತಾಪ್ ವಂಚನೆ ಮಾಡಿದ್ರ ಅನ್ನೋ ಪ್ರಶ್ನೆ ಇದೆ. ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನ ನಾನು ಕೊಡಿಸ್ತೀನಿ, ಒಂದ್ಸಲ ಫಾರ್ಮ್ ಹೌಸ್ಗೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಎನ್ನಲಾದಂತಹ ಸಂಭಾಷಣೆ ಸದ್ಯಕ್ಕೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಹೆಸರನ್ನ ಹಾಗಾದ್ರೆ ಮಿಸ್ಯೂಸ್ ಮಾಡಿದ್ರ, ಇದು ಡ್ರೋನ್ ಪ್ರತಾಪ್ ಅವರದ್ದೇ ಆಡಿಯೋನ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆಮೇಲೆ 2 ಲಕ್ಷ ಟ್ರಾನ್ಸಾಕ್ಷನ್ ಹೇಗ್ ಮಾಡಿದ್ರು, ಮತ್ತೆ ರಾಜಕೀಯ ನಾಯಕರ ಹೆಸರನ್ನ ಇಷ್ಟು ಈಸಿಯಾಗಿ ಪ್ರಸ್ತಾಪ ಮಾಡಿದ್ರ ಡ್ರೋನು, ಈ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ 2 ಲಕ್ಷ ಹಣವನ್ನ ಯಾವ ಮೋಡಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ? ಕ್ಯಾಶ್ ಅಲ್ಲಿ ಕೊಟ್ಟಿದ್ದಾರಂತ ಚಂದನ್ ಅವರು ಅಥವಾ ಫೋನಲ್ಲಿ ಟ್ರಾನ್ಸಾಕ್ಷನ್ ಅಂತ ಒಂದು ಪ್ರಶ್ನೆ. ಎರಡನೇದು, ಕುಮಾರಸ್ವಾಮಿ ಅವರ ಹೆಸರನ್ನ ಇಷ್ಟು ಸಲೀಸಾಗಿ ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ, ಮಿಸ್ಯೂಸ್ ಮಾಡಿದ್ರ ಡ್ರೋನ್ ಪ್ರತಾಪ್ ಅವರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಚಂದನ್ ಅವರ ವರ್ಷನ್ ಏನು? ಡ್ರೋನ್ ಪ್ರತಾಪ್ ಅವರು ಏನಾದರೂ ಕ್ಲಾರಿಟಿ ಕೊಟ್ಟಿದ್ದಾರಾ ಇದಕ್ಕೆ? ಮಮತಾ, ಡ್ರೋನ್ ಪ್ರತಾಪ್ ವಿರುದ್ಧ ಬೆಂಗಳೂರಿನಲ್ಲಿ ಮತ್ತೊಂದು ದೂರು ದಾಖಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ವಿಚಾರವನ್ನು ಅಂದರೆ ಚಂದನ್ ಕುಮಾರ್ ಎನ್ನುವಂಥ ಒಬ್ಬ ವ್ಯಕ್ತಿ ಮಂಡ್ಯದಲ್ಲಿ ZP ಟಿಕೆಟ್ ಅನ್ನು ಕೊಡಿಸ್ತೀನಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ, ಅದು ಪ್ರತ್ಯೇಕವಾಗಿ JDS ಪಕ್ಷದಿಂದ ನಿನಗೆ ZP ಟಿಕೆಟ್ ಅನ್ನು ಕೊಡಿಸ್ತೀನಿ ಅಂತ ಹೇಳಿ ನನಗೆ ನನ್ನ ಜೊತೆ 5 ಲಕ್ಷಕ್ಕೆ ವ್ಯವಹಾರನ ಮಾಡಿದ್ರು. ಆದರೆ ನಾನು ಮುಂಗಡವಾಗಿ 2 ಲಕ್ಷ ಹಣವನ್ನು ಪ್ರತಾಪ್ ಅವರಿಗೆ ಕೊಟ್ಟಿದ್ದೀನಿ, ಅಂದರೆ ಆಫ್ಲೈನ್ ಅಲ್ಲಿ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು. ಅದರ ಸಂಬಂಧಪಟ್ಟಂತೆ ಅವರ ಮನೆಗೆ ಡ್ರೋನ್ ಪ್ರತಾಪ್ ಹೋದಂಥ ಸಂದರ್ಭದಲ್ಲಿ ಅವರಿಗೆ 2 ಲಕ್ಷ ರೂಪಾಯಿ ನಗದು ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಚಂದನ್ ಅವರಿಂದ ಗೊತ್ತಾಗ್ತಿರುವಂಥದ್ದು. ಆ ಬಳಿಕ ಇವರು ಯಾವಾಗ ಈ ಒಂದು ಹಣವನ್ನು ತೆಗೆದುಕೊಂಡು ನನಗೆ ZP ಟಿಕೆಟು ಮತ್ತೆ ಕುಮಾರಸ್ವಾಮಿ ಅವರ ಟಚ್ ಅಲ್ಲಿ ಇವರು ಇಲ್ಲ ಪ್ರತಾಪ್ ಅನ್ನುವಂಥ ಮಾಹಿತಿ ಚಂದನ್ ಅವರಿಗೆ ಗೊತ್ತಾಗುತ್ತೆ. ಆ ಕೂಡಲೇ ಇವರು ಈಗ ಬಂದು ದೂರನ್ನ ಕೊಟ್ಟಿರುವಂಥದ್ದು. ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಕಚೇರಿಗೆ ಬಂದು ದೂರನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಒಂದು ಆಡಿಯೋ ಕೂಡ ಸ್ಪಷ್ಟವಾಗಿದೆ. ಆ ಆಡಿಯೋದಲ್ಲಿ ಕುಮಾರಸ್ವಾಮಿ ನನಗೆ ಟಚ್ ಅಲ್ಲಿದ್ದಾರೆ, ನಾನು ಪದೇ ಪದೇ ಅವರ ಬಿಡದಿಯಲ್ಲಿರುವಂಥ ತೋಟದ ಮನೆಗೆ ಹೋಗಿ ಬರ್ತಾ ಇದ್ದೀನಿ, ಆದರೆ ಒಂದು ಕಾಂಟ್ರವರ್ಸಿ ಆದ ಬಳಿಕ ನಾನು ಯಾವುದೇ ರೀತಿಯ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ಕೊಳ್ತಿಲ್ಲ ಅನ್ನುವಂಥ ಮಾತನ್ನ ಆಡಿಯೋದಲ್ಲಿ ಹೇಳ್ತಾರೆ. ಜೊತೆಗೆ ಅನ್ನದಾನಿ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಅದಲ್ಲದೆ DK ಶಿವಕುಮಾರ್ಗೂ HDKಗೂ ಹೋಲಿಸಿದ್ರೆ HDK ಬೆಟರ್ ದೆನ್ ಒಳ್ಳೆಯವರು ಅನ್ನುವಂಥ ಮಾತನ್ನು ಕೂಡ ಆ ಆಡಿಯೋದಲ್ಲಿ ಪ್ರತಾಪ್ ಅವರು ಮಾತನಾಡಿರುವಂಥ ಆಡಿಯೋ ಈಗ ಸದ್ಯ ಚಂದನ್ ಅವರು ಕೊಟ್ಟಿರುವಂಥದ್ದು. ಅವರಿಬ್ಬರ ಜೊತೆ ಆಗಿರುವಂಥ ಸಂಭಾಷಣೆಯ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ZP ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ ಇವರು ಹಣವನ್ನ ಪಡೆದು ವಂಚನೆ ಮಾಡಿದ್ರ ಬಗ್ಗೆ ಆ ಆಡಿಯೋನ ಗಮನಿಸಿದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮಮತಾ, ನಾಗೇಶ್, ಇದು ಯಾವ ಮಂತಲಂತೆ ವಂಚನೆ ಆಗಿರೋದು? ಆಮೇಲೆ ಡೈರೆಕ್ಟ್ ಆಗಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರಂತ ಅಥವಾ ಇಷ್ಟು ಓಡಾಟ ಖರ್ಚು ಅಂತ ಹೇಳಿ ಪುಸಲಾಯಿಸಿ ಈಸ್ಕೊಂಡ್ರಂತ? ಚಂದನ್ ಅವ್ರು ಕೊಡ್ತಾ ಇರುವಂತಹ ವರ್ಷನ್ ಏನು ಅಂತ ಈ ಎರಡೂ ಪ್ರಶ್ನೆಗೆ. ಮಮತಾ, ಬಹಳ ಮುಖ್ಯವಾಗಿ ಚಂದನ್ ಗೌಡ ಅವರು ಕೊಡ್ತಿರುವಂತ ಸ್ಪಷ್ಟನೆ ಏನಂದ್ರೆ ಅಂದ್ರೆ ಕಳೆದ 6 ತಿಂಗಳು ಪ್ರತಾಪ್ ಅವರಿಗೆ ಪರಿಚಯ ಆಗಿರುತ್ತೆ. 6 ತಿಂಗಳಿಂದ ಪರಿಚಯ ಆದ ಬಳಿಕ ಅವರಿಗೆ ಸಾಮಾಜಿಕವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಆಸೆ ಅವರಲ್ಲಿ ಇರುತ್ತೆ. ಆ ಕಾರಣಕ್ಕಾಗಿ ಅವರು ಒಂದು ZP ಆಗಿ ನಾನು ಗೆಲ್ಲಿ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದಿರ್ತಾರೆ. ಆ ಕಾರಣಕ್ಕಾಗಿ JDS ಕಡೆಯಿಂದ ಕುಮಾರಸ್ವಾಮಿ ಪ್ರತಾಪ್ ಅವರು ಬಹಳ ಹತ್ತಿರದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಅವರಿಗೆ ಆರಂಭದಲ್ಲಿ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಕಡೆಯಿಂದ ZP ಟಿಕೆಟ್ ಕೊಡಿಸಲಿಕ್ಕೆ ಅವರ ಮನೆಗೆ ಪ್ರತಾಪ್ ಹೋದಂತ ಸಂದರ್ಭದಲ್ಲಿ ಮಾತುಕತೆ ಆಗುತ್ತೆ. ಆ ಮಾತುಕತೆ ಆದ ಬಳಿಕ ಕಳೆದ 2-3 ತಿಂಗಳ ಹಿಂದೆ ಈ ಒಂದು 2 ಲಕ್ಷ ರೂಪಾಯಿಯನ್ನ ನಗದು ರೂಪದಲ್ಲಿ ಪ್ರತಾಪ್ ಅವರಿಗೆ ಕೊಟ್ಟಿದ್ದೆ ಅನ್ನುವಂತ ಸ್ಪಷ್ಟನೆ ಈಗಾಗಲೇ ಚಂದನ್ ಅವರು ಕೊಟ್ಟಿರುವಂತದ್ದು. ಹಾಗಾಗಿ ಆ ದುಡ್ಡು ಪಡೆದ ಬಳಿಕ ಚಂದನ್ ಅವರಿಗೆ ಯಾವುದೇ ರೀತಿಯ ಸಂಪರ್ಕಕ್ಕೆ ಪ್ರತಾಪ್ ಬರ್ತಾ ಇಲ್ಲ. ಅದರ ಜೊತೆಗೆ ಅವರು ಕೂಡ HDK ಜೊತೆ ಸಂಪರ್ಕದಲ್ಲಿಲ್ಲ ಅನ್ನುವಂಥ ಮಾಹಿತಿ ಮತ್ತೆ ಅವರಿಗೆ ಕ್ಲಾರಿಟಿ ಸಿಗತ್ತೆ. ಆ ಒಂದು ಕಾರಣಕ್ಕಾಗಿ ನನಗೆ ವಂಚನೆ ಆಗಿದೆ ಅನ್ನುವಂಥ ಕಾರಣಕ್ಕೆ ಚಂದನ್ ಅವರು ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಡ್ರೋನ್ ಪ್ರತಾಪ್ ವಿರುದ್ಧ ದೂರನ್ನ ದಾಖಲಿಸಿರುವಂತದ್ದು. ಮಮತಾ, ಓಕೆ ನಾಗೇಶ್, ಅವರೇ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾದಂತಹ ಆಡಿಯೋದಲ್ಲಿ HD ಕುಮಾರಸ್ವಾಮಿ ಅವರ ಹೆಸರನ್ನ ಪದೇ ಪದೇ ಬಳಸಿದ್ದಾರೆ. ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದೆ, ನಾನು ಹೋಗ್ತೀನಿ ಅಲ್ಲಿಗೆ ಅಂತ. ಮತ್ತೊಂದ್ಸಲ ಆಡಿಯೋ ಕೇಳಿಸ್ಕೊಂಡ್ಬರೋಣ ಬನ್ನಿ. ಪ್ಲಾನ್ ಮಾಡ್ತಾ ಇದ್ದೀನಿ, ಮಾಡಾದ್ಮೇಲೆ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಆಯ್ತಲ್ಲ, ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಅವಾಗ ತುಂಬಾ ಹೈ ಲೆವೆಲ್ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಸುಮ್ಮನೆ ಅದು ಒಳ್ಳೇದು, ಸುಮ್ಮನೆ ಅದ್ ನೀವು ಮಾಡ್ತಾ ಇರೋದು ಒಳ್ಳೇದು ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಒಂದ್ಸಲ ತೋಟದ ಮನೆಗೆ ನೀನು ಬಾ. ಸರಿ ಸರ್, ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಬಟ್
ಡಿ ಕೆ ಶಿವಕುಮಾರ್ ತರ ಪೇಪರ್ ಎಸೆದು ಪೇಪರ್ ಹಾಕೋದು ಬಡವರು ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ. ತುಂಬಾ ಒಳ್ಳೆ ಹೌದು ಸರ್. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಅದ್ರ ದುಡ್ಡು ಇಸ್ಕೊಳಕಂತಲ್ಲ, ಬಟ್ ಈ ತರ ಕೇಳು ಹಿಂಗ್ ಟಿಕೆಟ್ ಬೇಕು ಆ ಸರ್. ಆಯ್ತಾ, ಅವ್ರದ್ದೊಬ್ರದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು. ಅದ್ನೇ ನಾನು ಹೇಳ್ತಾ ಇರೋದು, ಅಂದಾನಿದೇನು ಇಲ್ಲ. ಒಂದ್ ಬ್ರ್ಯಾಂಡ್ ಮಾಡ್ತಾ ಇದೀನಿ, ಮಾಡಾದ್ಮೇಲೆ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಆಯ್ತಲ್ಲ, ಸರ್. ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಡ್ರೋನ್ ಪ್ರತಾಪ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಡಲೇಬೇಕಾದ ಸ್ಥಿತಿಯಲ್ಲಿದ್ದಾರೆ. ಬಿಕಾಸ್ ಇದು ಪ್ಯೂರ್ಲಿ ಫ್ರಾಡ್, ಫೈನಾನ್ಷಿಯಲ್ ಫ್ರಾಡ್ ಕೇಸು. ಆಬ್ವಿಯಸ್ಲಿ IPC ಸೆಕ್ಷನ್ 420 ಅಡಿ ಅಂತೂ ದಾಖಲಾಗಿರುತ್ತೆ ಕೇಸು. ಬಟ್ 2 ಲಕ್ಷವನ್ನ ನಗದು ರೂಪದಲ್ಲಿ ತೆಗೆದುಕೊಂಡಿದ್ದಾರೆ. ಆಮೇಲೆ ಪದೇ ಪದೇ ಇಂತಹ ಆರೋಪಗಳೇ ಡ್ರೋನ್ ಪ್ರತಾಪನ್ನ ಅರಸಿ ಯಾಕೆ ಬರ್ತಾ ಇದೆ ಅನ್ನೋದು ಪ್ರಶ್ನೆ. ಮತ್ತೆ 6 ತಿಂಗಳ ಒಳಗೆ ಹಣದ ವ್ಯವಹಾರವನ್ನ ಕೂಡ ಇಲ್ಲಿ ಕುದುರಿಸಲಾಯಿತು. ಆಮೇಲೆ ಅದಕ್ಕೆ ಬೇಕಾದಂತಹ ಸಂಭಾಷಣೆನ ಕೂಡ ಮಾಡಿದ್ದಾರೆ ಅಂತ ಮೋಸ ಹೋದವರ ಕಂಪ್ಲೇಂಟ್ ಇದು.